ಭುವನೇಶ್ವರ ಸ್ವಾಮಿಯೇ ನಮಃ. ಓಂ ಶ್ರೀ ಗಾಯತ್ರಿ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಮುಖ ಮಂಟಪ ಶಿಖರ ಕಾಣುತ್ತದೆ. ಮುಖ ಮಂಟಪದಲ್ಲಿ ಎಂಟ್ರಿ ಆಗ್ತೀವಿ. ಆಮೇಲೆ ಒಳಗಡೆ ನಾವು ದೇವಸ್ಥಾನದ ಆವರಣಕ್ಕೆ ಹೋಗ್ತೀವಿ ನಾವು. ಮತ್ತೆ ಮಧ್ಯ ಮಂಟಪ, ರಂಗಮಂಟಪ, ನೆಕ್ಸ್ಟ್ ಏನಿದೆ ಗರ್ಭಗುಡಿ. ಗರ್ಭಗುಡಿಗೂ ಮತ್ತೆ ರಂಗಮಂಟಪಕ್ಕೂ ಒಂದು ಸುಕನ್ಯಾಸೆಯಿಂದ ಮಾಡಿರ್ತಾರೆ. ಆ ಕಲ್ಪನೆ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ. ದೇವರು ಗರ್ಭಗುಡಿಯಲ್ಲಿ ಇರಬೇಕು, ಆರಾಮನ್ನ ಪಡ್ಕೊಳ್ಳೋದಕ್ಕೆ ವಿಶ್ರಾಂತಿ ಪಡೆದು ಸುಖನ್ಯಾಸ ಮಲ್ಕೋಬೇಕು, ಮತ್ತೆ ಮುಕ್ತ ಮಂಟಪದಿಂದ ಹೊರಗಡೆ ಹೋಗ್ಬೇಕು, ಮತ್ತೆ ದೇವರು ಪ್ರವೇಶ ಆಗಬೇಕು ಅಂತ ನಮ್ಮ ಕಲೆ ವಸ್ತು ವಾಸ್ತುಶಿಲ್ಪ ಹೇಳ್ತಾರೆ. ಅಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥ ನೀವು ಬೋಧಿಗೆ ಆಗಿರ್ಬೋದು, ಮತ್ತೆ ಈ ಭುವನೇಶ್ವರಿ ನೋಡಿದ್ದೀರಾ? ಬೇಲೂರು ಹಳ್ಳಿ ಯಾರಾದ್ರೂ ನೋಡಿದ್ದೀರಾ ನೀವು? ಸಾಕಷ್ಟು ನೋಡಿದ್ದೀರಿ. ಭುವನೇಶ್ವರಿ ಅಂತಕ್ಕಂಥದ್ದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಅವು ಯಾವ ಗಣಿತ ಇರಲಿಲ್ಲ, ವಿಜ್ಞಾನ ಇರಲಿಲ್ಲ. ವೇದ ಸಂಸ್ಕೃತ ಪಂಡಿತರುಗಳಾಗಿರ್ತಕ್ಕಂಥ ಸ್ವಾಮೀಜಿಗಳು ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ಬದಲಾವಣೆ ಆಗಬೇಕು, ವಿಶ್ವಕರ್ಮ ಜನಾಂಗಕ್ಕೆ ಅಂತ ಹೇಳ್ಬಿಟ್ಟು ಒಂದು ವಿಷಯ ಕಲ್ಪಿಸಿದ ಜಯಂತಿನ ಆಚರಣೆ ಮಾಡೋದ್ರಿಂದ ಎಲ್ಲರೂ ವಿನಂತಿ ಮಾಡ್ಕೊಂತಾರೆ. ಸಾಯಂಗೆ ದೇವಸ್ಥಾನಕ್ಕೆ ಒಂದು ಬೋರ್ವೆಲ್ ಕೊಡಿಸ್ಕೊಡ್ಬೇಕು ಅಂತ ಹೇಳಿದ್ರು. ನಮ್ಮ ನಗರಸಭೆಯಲ್ಲಿ ಸದ್ಯಕ್ಕೆ ಏನು ಹಣ ಇಲ್ಲ, ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದು ಸಾಧ್ಯವಾದರೆ ಎಲ್ಲರೂ ಗಮನಕ್ಕೆ ತಗೊಂಡು ಆ ಒಂದು ಕೆಲಸವನ್ನು ಮಾಡ್ಕೊಳ್ಳೋಕ್ಕೆ ನಾನು ಎಲ್ಲರೂ ಸಮ್ಮುಖದಲ್ಲಿ ಹೇಳ್ತಾ ಇದ್ದೀನಿ ಅಂತ ಇಷ್ಟಪಡ್ತೇನೆ. ಮಾತ್ರನೇ ನಮ್ಮ ಇಲಾಖೆಯಲ್ಲಿ ಏನು ಯೋಜನೆಗಳಿದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ದಯವಿಟ್ಟು ಈಗ ಪಿಎಂ ವಿಕಾಸ್ ಯೋಜನೆ ಇದೆಯಲ್ಲ, ಅದರಲ್ಲಿ ದಯವಿಟ್ಟು ಎಲ್ಲರನ್ನ 1 ರಿಂದ 4 ಲಕ್ಷದವರೆಗೂ ನಿಮಗೆ ಸಾಲ ಸಿಗುತ್ತೆ. ಅದಕ್ಕೆ ಸಿಂಪಲ್ ಆಗಿರ್ತಕ್ಕಂಥ ದಾಖಲಾತಿಗಳನ್ನು ಕೇಳ್ತಾ ಇದ್ದಾರೆ. ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಮತ್ತೆ ನಿಮ್ಮ ಏನು ID ಕಾರ್ಡ್, ವಿಶ್ವಕರ್ಮದಲ್ಲಿ ಏನು ಕೆತ್ತನೆ ಕೆಲಸ ಮಾಡ್ತಾ ಇದ್ದೀರ ಅನ್ನೋದ್ರ ಬಗ್ಗೆ ಒಂದು ID ಕಾರ್ಡ್ ಇಶ್ಯೂ ಮಾಡ್ತಾ ಇದ್ದಾರೆ. ಆ ID ಕಾರ್ಡನ್ನ ನೀವು ಸಪ್ಲೈ ಹಬ್ಬ ಹರಿದಿನಗಳಲ್ಲಿ ನಿರಂತರವಾಗಿದ್ದೀವಿ. ಇದೆಲ್ಲದಕ್ಕೂ ಕಾರಣ ಶಿಲ್ಪಕಲೆ ಮತ್ತು ಆ ಕಲೆಯನ್ನು ತೋರಿಸಬೇಕಂತ ನಮ್ಮೆಲ್ಲ ಸಮುದಾಯಗಳ ಒಂದು ಕೈವಾಡ ಹಾಗೆ ಅವರ ಶ್ರಮ, ಆ ಒಂದು ದುರ್ಗ ನಮ್ಮನ್ನು ಇವತ್ತು ದೈವಿಕ ಬಗ್ಗೆ ತೋರಿಸ್ಕೊಂಡು ಸಮುದಾಯದಲ್ಲಿ ಅತ್ಯಂತ ಕ್ರಿಯಾಶೀಲರಿದ್ದೀರಿ, ಅವರಲ್ಲೂ ಕೂಡ ಪ್ರಬುದ್ಧರಿದ್ದೀರಿ. ಸಾಂಸ್ಕೃತಿಕ ನೆಲೆಗಟ್ಟಲ್ಲಿ ಸಾಹಿತ್ಯ ಅದೇ ಸಂಸ್ಕೃತದ ಒಂದು ನೆಲೆಗಟ್ಟಲ್ಲಿ ನೀವುಗಳು ಏನು ತೋರಿಸ್ಕೊಂಡಿದ್ದೀರಿ, ಇದು ಈ ಒಂದು ಜನಾಂಗಕ್ಕೆ ಮತ್ತು ಈ ಒಂದು ಹಿರಿಯರಿಗೆ ಸೀಮಿತ ಆಗದೆ ಮುಂದುವರೆದು ಯುವಕರಿಗೆ ಈ ಕಲೆನ ನಾವು ವರ್ಗಾಯಿಸಬೇಕು. ಅದರ ಮೂಲಕ ಮುಂದಿನ ಪೀಳಿಗೆ ಈ ಒಂದು ಏನು ಆ ಒಂದು ನಿಮ್ಮ ಕಲೆ ಇದೆ ಅದು ಯಾವತ್ತೂ ನಿರಂತರವಾಗಿ ಶಾಶ್ವತವಾಗಿ ಸಿಗಬೇಕು. ಜೊತೆಗೆ ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲ ಇಲಾಖೆಗಳನ್ನು ಕೂಡ ನಿಮ್ಮ ಮತ್ತು ನಿಮ್ಮ ಮಕ್ಕಳು ಮತ್ತು ನಿಮ್ಮ ಪೀಳಿಗೆ ನೋಡಿಸ್ಕೊಂಡು ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿಕ್ಕೂ ಕೂಡ ಪ್ರೇರಣೆ ಆಗಬೇಕು ನಿಮ್ಮ ಒಂದು ಜನಾಂಗದ ಒಂದು ಹಿರಿಯರ ಆಶೀರ್ವಾದ ಅಂತ ಹೇಳಿಕೊಳ್ತೇನೆ. ಹಾಗಾಗಿ ನಮ್ಮ ಜಗನ್ನಾಥ ನಾವು ಮಾತಾಡ್ತಾ ಇದ್ದಾವೆ, ಪದೇ ಹೇಳ್ತಿದ್ರು ನಮಗೆ ಆ ಕಾಳಿಕಾಂಬ ದೇವಿಗೆ ಪರಿಶುದ್ಧವಾದ ಒಂದು ನೀರಿನ ಅವಶ್ಯಕತೆ ಇದೆ. ಟ್ಯಾಂಕಲ್ಲಿ ಒರೆಸ್ಕೊಳ್ಳೋದೊಂದು ಕಠಿಣ ಕೆಲಸ ಅಲ್ಲ, ಇದು ಅಷ್ಟು ಪವಿತ್ರ ಅನಿಸೋದಿಲ್ಲ. ಹಾಗಾಗಿ ಅವರು ನಮ್ಮಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ಯಾವುದೇ ನಿವೇಶನ ಕೇಳ್ತಿಲ್ಲ, ಬಿಲ್ಡಿಂಗ್ ಕೇಳ್ತಿಲ್ಲ, ಕೇಳ್ತಾ ಬೋರ್ವೆಲ್ ಬಂದು ನಾಳೆ ಬೆಳಿಗ್ಗೆ ನಿಮಗೆ ಬಿದ್ದು ತೋರಿಸಿ ಕೆಲಸ ಬರ್ತದೆ, ಬೋರ್ವೆಲ್ ಬರ್ತದೆ. ಆ ನೀರಿನ ಹಾಗಾಗಿ ಈ ಸಮಯದಲ್ಲಿ ನಮ್ಗೆ ಹೇಳಿ ನಾಳೆನೇ ಬರ್ತಕ್ಕಂಥ ಒಂದು ಬೋರ್ವೆಲ್ ಬಳಸ್ಕೊಂಡು ನಿಮ್ಗೆ ಯಾವ ರೀತಿ ಅವರ ಅವಶ್ಯಕತೆ ಪೂರೈಸಿಕೊಳ್ಳುತ್ತೆ ಶಬ್ದದಲ್ಲಿ ಹೇಳಿ ಬಯಸ್ತಾ ಇದ್ದೀವಿ.